ಯಾವ ಆಹಾರದಿಂದ ಹುಳಿ, ಕಹಿ, ಉಪ್ಪು ಮತ್ತು ಅತಿಯಾದ ಖಾರ ಯಾವುದನ್ನ ತಿಂದರೆ ಹೊಟ್ಟೆ ಎಲ್ಲ ಸುಡುವಂಥ ಒಂದು ಸ್ಥಿತಿ ಆದರೆ ಅಂಥ ಆಹಾರವು ಈ ರಾಜಸಿ ಗುಣದವರಿಗೆ ಇಷ್ಟ ಆಗುತ್ತೆ. ಇದರಿಂದ ಅವರಿಗೆ ದುಃಖ, ನೋವು ಮತ್ತು ರೋಗ ರುಜಿನಗಳು ಇವೆಲ್ಲ ಈ ಆಹಾರದಿಂದ ಅವರಿಗೆ ಉಂಟಾಗುತ್ತೆ. ಯಾವ ಆಹಾರ ತಯಾರಾಗಿ 3 ಗಂಟೆಗಳಾಗಿದ್ರೆ ಅಂದರೆ ಅದರ ಸತ್ವವನ್ನೆಲ್ಲ ಕಳೆದುಕೊಳ್ಳೋ ಥರ ಆಗಿದ್ದು ಅಥವಾ ಸ್ವಾದ ಇಲ್ದಿರೋ ಥರ ಆಗಿದ್ರೆ, ಅದು ಕೆಟ್ಟದಾದ ರೀತಿಯಲ್ಲಿ ವಾಸನೆ ಬರೋ ಥರ ಇದ್ದರೆ, ಇಲ್ಲ ಕೊಳ್ತೋಗಿದ್ರೆ, ಅಥವಾ ಬೇರೆಯವರು ತಿಂದು ಬಿಟ್ಟಿರುವ ಆಹಾರವಾಗಿದ್ದರೆ, ದೇವರಿಗೆ ಸಮರ್ಪಣೆ ಮಾಡಲೇ ಆಗದಿರುವಂತಹ ಸ್ಥಿತಿಯಲ್ಲಿರುವ ಆಹಾರಗಳು, ಅಥವಾ ಯಜ್ಞಕ್ಕೆ ಸಮರ್ಪಿಸಲು ಆಗದಿರುವಂತಹ ಆಹಾರಗಳು, ಇವೆಲ್ಲ ತಾಮಸಿ ಗುಣದವರಿಗೆ ಇಷ್ಟ ಆಗುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.